ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಒಂದು ಮಹತ್ವದ ದಿನ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರ ಇಡೀ ಉಪಸ್ಥಿತಿಯನ್ನೇ ನಮಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಸಂದೇಶ ಹಾಗೂ ಭಾಷಣದೊಂದಿಗೆ ನಮಗೆಲ್ಲರಿಗೂ ಶಕ್ತಿ ತುಂಬುತ್ತೆ ಮತ್ತು ಈ ಬರೋ ವರ್ಷಗಳಲ್ಲಿ ಮಾಡಬೇಕಾಗಿರೋ ಕೆಲಸ ಅವರ ಮೂಲಕ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿನೂ ಕೂಡ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ 133ನೇ ಜಯಂತಿ. ಮೈಸೂರಿಗೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ಗೂ ಬಹಳ ನಿಕಟವಾದ ಸಂಬಂಧ. ಸಂವಿಧಾನ ರಚನೆ ಮಾಡುವ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಉಲ್ಲೇಖಿಸಿ, ಲೆಸ್ಲಿ ಮಿಲ್ಲರ್ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅನ್ನು ಸ್ಮರಿಸುತ್ತಾ, ಅವರ ಅಪಾರವಾದ ಕೊಡುಗೆಗಾಗಿ ಒಂದು ಗೌರವವನ್ನು ಸಲ್ಲಿಸುತ್ತಾ, ನಮ್ಮ ಕೊಡಗು ಜನಾಂಗನೂ ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮ ಹೊಸ ವರ್ಷ ಅಂತ ನಮಗೆ ತಿಳಿದಿದೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಸುಮಾರು 1 ತಿಂಗಳು ಆಗಿದೆ ಸೂಚನೆ ಬಂದಿದ್ದ ಕ್ಷಣಕ್ಕಿನ್ನು. ಆಗಲೇ ಪ್ರವಾಸದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದೀವಿ. ನಿಮ್ಮೆಲ್ಲರೂ ಭೇಟಿ ಪರಿಚಯ ಮಾಡ್ತಾ ಬಂದಿದ್ದೀವಿ. ಎಲ್ಲ ಹೋಗಿದ ಕಡೆ ಎಲ್ಲ ಭಾಳ ಉತ್ಸಾಹದಿಂದ ನೀವು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದೀರಿ. ಅದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ, ವಿಶೇಷವಾಗಿ ನನ್ನ ಕಾರ್ಯಕರ್ತ ಸಹೋದರ ಸಹೋದರಿಯರಿಗೆ. ನಮ್ಮ ಪ್ರಧಾನಮಂತ್ರಿ ಅವರು ಮಾಡಿರೋ ಕೆಲಸ ಕಳೆದ 10 ವರ್ಷದೆಲ್ಲನೂ ನಿಮ್ಮ ಕಣ್ಮುಂದೆನೇ ಇದೆ. ಭಾರತ ಅಭಿವೃದ್ಧಿ ಇರ್ಬೋದು, ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದ ಕೆಲಸ ಇರ್ಬೋದು, ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು. ಮೈಸೂರೇ ಒಂದು ದೊಡ್ಡ ಉದಾಹರಣೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೋಗ ಅಂದರೆ ಆಧುನಿಕ ಯೋಗ ಮೈಸೂರಲ್ಲೇ ಉದ್ಭವ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟಿ ಕೃಷ್ಣಮಾಚಾರ್ಯರು ಮೈಸೂರಲ್ಲೇ ಮಹಾರಾಜ ಅಪ್ಪಣೆಯೊಂದಿಗೆ ಯೋಗಾಭ್ಯಾಸವನ್ನು ಶುರು ಮಾಡಿ ಆಧುನಿಕ ಯೋಗ ಇಲ್ಲೇ ಸೃಷ್ಟಿಯಾಯಿತು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ಅರಮನೆಯೇ ಮುಂದೆ ಬಂದು ಯೋಗಾಭ್ಯಾಸ, ಯೋಗ ದಿನಾಚರಣೆಯನ್ನು ಆಚರಿಸಿ, ಯೋಗದ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ನಮ್ಮ ತಾತ್ವಿಕ ಆಧಾರ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಭಾರತದ ಪಾರಂಪರ್ಯವನ್ನು ಸಂರಕ್ಷಣೆ ಮಾಡ್ತಾ ಇರೋ ಜೊತೆಗೆ ನಮಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಹಾಗೂ ಸೌಲಭ್ಯಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಕ್ ಹೋದ್ರೆ ನಮ್ಮ ಮೈಸೂರು ಅರಸರ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೈಸೂರು ಅರಸರು ನಾವು ಯಾವಾಗಲೂ ಸ್ಮರಣೆ ಮಾಡೋದ್ ಕಾರಣ ಅಂದರೆ ಕನ್ನಡಿಗರ ಪಾರಂಪರ್ಯವನ್ನು ಒಂದ್ರ ಕಡೆ ಸಂರಕ್ಷಣೆ ಮಾಡಿದ್ರು, ಅದರ ಜೊತೆಗೆ ಅಂದಿನ ಕಾಲಕ್ಕೆ ಆಧುನಿಕವಾದ ಸೌಲಭ್ಯ ಅಭಿವೃದ್ಧಿ ಕೆಲಸವನ್ನು ಜಾರಿ ಮಾಡಿದ್ರು. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿ ಅವರು ಭಾರತದ ಪಾರಂಪರ್ಯವನ್ನು ಸಂರಕ್ಷಣೆ ಮಾಡೋ ಜೊತೆಗೆ ನಮಗೆ ಎಲ್ಲ ಬೇಕಾಗಿರುವ ಅಭಿವೃದ್ಧಿನೂ ಕೂಡ ಮಾಡ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಅರಸರು ಮಾಡಿರುವ ಕೆಲಸ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು. ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ತಾವೆಲ್ಲರೂ 10 ವರ್ಷ ಹಿಂದೆ, 5 ವರ್ಷ ಹಿಂದೆ ಆ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿದ್ರಿ, ಅವರ ಕೈವನ್ನು ಬಲಪಡಿಸಿದ್ರಿ. ಅದರ ಮೂಲಕ ಎಲ್ಲ ಒಳ್ಳೆ ಕೆಲಸವನ್ನು ಆಗಿದೆ. ಇಷ್ಟೊಂದೆಲ್ಲ ಸಾಧನೆಗಳು ಅಮೋಘವಾಗಿದ್ರು ಸಹ ಅವರು ಹೇಳಿದ್ದಾರೆ ಇದು ಬರೀ ನಮ್ಮ ಟ್ರೇಲರ್ ಅಂತ. ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ. ಬೇರೆ ಪಕ್ಷದವರು ನಾಳೆ ಏನಾಗಬೇಕು, ನಾಳೆದೇನಾಗಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ. ನಮ್ಮ ಪ್ರಧಾನಮಂತ್ರಿಯವರು 23 ವರ್ಷ ಮುಂದೆ ಆಗಲೇ ಯೋಚನೆಯನ್ನು ಮಾಡಿದ್ದಾರೆ. ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇದೇ ರೀತಿ ನಾವು ಮುಂದುವರಿತಾ ಬರೋಣ. ಹೌದು, ಹಲವಾರು ಪ್ರಶ್ನೆಗಳು ಎದ್ದು ಬಂದಿತ್ತು ನನ್ನ ಸೂಚನೆ ಬಂದಿದ್ದ ಕ್ಷಣಕ್ಕೇನೆ. ಇವರು ಅರಮನೆಯ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ ಅಂತ, ಹವಾನಿಯಂತ್ರಣ ಕೊಠಡಿಯಲ್ಲಿ ವಾಸವಾಗಿರೋರು ಅಂತ. ನಮ್ಮ ಹಿಂದೆ ಅರಸರು ಕೂಡ ಅರಮನೆಯಲ್ಲೇ ವಾಸವಾಗ್ತಾ ಇದ್ರು, ಅರಮನೆಯೊಂದಿಗೇನೆ ಒಳ್ಳೆ ಕೆಲಸವನ್ನು ಮಾಡಿದ್ರು, ಮಾದರಿ ಮೈಸೂರನ್ನು ಸೃಷ್ಟಿಸಿದರು.
ಒಂದು ಒಳ್ಳೆ ಹೆಸರು ತಂದರು ನಮ್ಮ ಮೈಸೂರು ಸಂಸ್ಥಾನಕ್ಕೆ. ಕಾರಣ ಪ್ರತಿಯೊಂದು ಮನೆಗೂ ಕೂಡ ಅವರು ತಂದೆಯಾಗಿ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಆಗತ್ತೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ, ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಎಲ್ಲರೂ ಇದ್ದೀರಾ ಇಲ್ಲಿ. ಇನ್ನೊಂದು ಪ್ರಶ್ನೆ ಬಂದಿತ್ತು, ಇವ್ರು ಬೀದಿಗೆ ಇಳಿತಾರ, ಗ್ರಾಮಕ್ಕೆ ಹೋಗ್ತಾರ, ಇಲ್ಲಿಗೆ ಬರ್ತಾರ, ಹೋರಾಟದಲ್ಲಿ ಪಾಲ್ಗೊಳ್ತಾರ, ಏನೇನೋ ಪ್ರಶ್ನೆಗಳು ಬಂದಿತ್ತು. ನಿಮ್ಮ ಜೊತೆ ನಮ್ಮ ಕಾರ್ಯಕರ್ತರ ಜೊತೆಗೆ ಬೀದಿಲೇ ಇಳಿದು ಗ್ರಾಮಕ್ಕೆ ಬರ್ಬೋದು, ಎಲ್ಲಿ ಬೇಕಾದರೂ ಬರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ಕೂಡ ಒಂದು ಸೌಭಾಗ್ಯ ಆಗತ್ತೆ ಅಂತ ಹೇಳ್ತಾ, ನಾನು ಹೇಳಿದ್ದೀನಿ ಹಲವಾರು ಸತಿ ಹೇಳಿದ್ದೀನಿ, ನಿಮ್ಮೊಂದಿಗೆ ಮತ್ತೊಮ್ಮೆ ಹೇಳ್ತೀನಿ. ಹಿಂದೆ ನಿಮ್ಮ ಎಲ್ಲರ ಪೂರ್ವಜರು ಮಹಾರಾಜ ಜೊತೆಗೆ ಆ ತಾಯಿ ಚಾಮುಂಡೇಶ್ವರಿಯ ತೇರವನ್ನು ಎಳಿತಾ ಇದ್ರು. ಈಗ ಕಾಲ ಬಂದಿದೆ, ನಮ್ಮ ಪ್ರಧಾನಮಂತ್ರಿ ಅವ್ರ ಜೊತೆಗೆ ನಿಮ್ಮ ಪ್ರತಿನಿಧಿಯಾಗಿ ಆ ಭಾರತ್ ಮಾತೆಯ ತೇರವನ್ನು ಎಳೆಯೋದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀನಿ, ನಮ್ಮ ಪೂರ್ವಜರು ಇದ್ದಿದ್ದ ತರಾನೇ. ಅಷ್ಟು ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು ಇದ್ದಾರೆ, ನಮ್ಮ ಜನತಾದಲ್ಲಿನ ನಾಯಕರು ಇದ್ದಾರೆ, ನಮ್ಮ JDSನ ನಾಯಕರು ಇದ್ದಾರೆ. ಇಬ್ಬರು ಒಗ್ಗಟ್ಟಾಗಿ ಹೊಂದಾಣಿಕೆ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅಖಾಡಕ್ಕೆ ಜೊತೆಗೆ ಇಳಿದಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ. ನಾನು ಹೇಳಿದ್ದೇನೆ ಆಗಲೇ ಒಂದು ವೇದಿಕೆ ಮೂಲಕ, ಈ ವೇದಿಕೆ ಮೂಲಕ ನಾನು ಹೇಳ್ತೀನಿ. 2-3 ವರ್ಷ ಹಿಂದೆ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತಾ ಇತ್ತು ಈ ಮೀಸಲಾತಿ ಬಗ್ಗೆ. ಆವಾಗ ನಮ್ಮ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡ ಅವರು ಎದ್ದು ನಿಂತು, ಇಲ್ಲ ಮೈಸೂರು ಅರಸರು ಆಗಲೇ 1917ರಲ್ಲೇ ಅದು ಜಾರಿ ಮಾಡಿದ್ರು ಅಂತ ಅವರು ಎದ್ದು ನಿಂತು ಹೇಳಿದ್ದು ನಿಜವಾಗ್ಲೂ ನಮ್ಮ ತಾಯಿಯವರು ನಾವು ಯಾವಾಗಲೇ ಸ್ಮರಣೆ ಮಾಡುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಹಾಗೂ JDS 2 ಪಕ್ಷ ಯಾವಾಗಲೂ ನಮ್ಮ ಕನ್ನಡಿಗರ ಪಾರಂಪರೆಯನ್ನು ಸ್ಮರಣೆ ಮಾಡ್ತಾ ಮುಂದುವರಿಯುವಂಥದ್ದು ಪಕ್ಷಗಳು. ಈ ನಿಟ್ಟಿನಲ್ಲಿ ಜೊತೆ ಕೆಲಸ ಮಾಡೋದು ಅತ್ಯಂತ ಸಂತೋಷದ ವಿಷಯ. ನಾವೆಲ್ಲರೂ ಜೊತೆಗೆ ಹೋಗೋಣ, ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಕೈ ಜೋಡಿಸೋಣ, ಮುಂದುವರಿಯೋಣ ಅಂತ ಹೇಳ್ತಾ ಸಕಾರಾತ್ಮಕವಾಗಿ ಮುಂದುವರಿಯೋಣ. ಟೀಕೆಗಳು ಬರ್ತಾ ಇರ್ತವೆ, ಅದೆಲ್ಲಕ್ಕೂ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಕೆಲಸನೇ ಕೂಡ ಅದಕ್ಕೆ ಉತ್ತರಕ್ಕಾಗತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸುತ್ತಾ, ತಾಯಿ ಚಾಮುಂಡೇಶ್ವರಿ ಕಾವೇರಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.